ಅಮೆರಿಕದ ಕ್ಯಾಲಿಫೋರ್ನಿಯಾದ ಒಂದು ಐಷಾರಾಮಿ ಬಂಗಲೆಯಲ್ಲಿ ಪೊಲೀಸರು ದಾಳಿ ನಡೆಸಿದಾಗ ಕಂಡಿದ್ದು ಅತ್ಯಂತ ಅಮಾನವೀಯ ದೃಶ್ಯ. ಆ ಬಂಗಲೆಯಲ್ಲಿ 15 ಪುಟ್ಟ ಮಕ್ಕಳು, ಅವರನ್ನ ನೋಡಿಕೊಳ್ಳುವ ದಾದಿಯರು ಇದ್ರೆ ಹೊರತು ಪೋಷಕರು ಇರಲಿಲ್ಲ. ತನಿಖೆ ನಂತರ ತಿಳಿದು ಬಂದ ಸತ್ಯ ಏನು ಅಂದ್ರೆ ಅದು ಒಂದು ಬೇಬಿ ಫ್ಯಾಕ್ಟರಿ ಆಗಿತ್ತು. ಚೀನಾದ ಸಿರಿವಂತರು ಅಮೆರಿಕದಲ್ಲಿ ಬಾಡಿಗೆ ತಾಯ್ತನದ ಮೂಲಕ ಮಕ್ಕಳನ್ನ ಪಡೆದು ತಮ್ಮ ವಂಶವನ್ನ ಬೆಳೆಸುವ ಒಂದು ಬೃಹತ್ ಉದ್ಯಮ ಇದು. ಚೀನಾದ ಒಬ್ಬ ಉದ್ಯಮಿ ಬರೋಬ್ಬರಿ 100 ಮಕ್ಕಳನ್ನ ಪಡೆಯುವ ಗುರಿ ಹೊಂದಿದ್ದಾನೆ ಎಂಬ ಸುದ್ದಿ ಈಗ ಜಾಗತಿಕ ಮಟ್ಟದಲ್ಲಿ ಸಂಚಲನ ಮೂಡಿಸಿದೆ. ಮಕ್ಕಳು ದೇವರ ವರ ಅಂತ ನಂಬುವ ಜಗತ್ತಿನಲ್ಲಿ ಅವರನ್ನ ಕೇವಲ ಹೂಡಿಕೆ ಅಥವಾ ವಂಶದ ಕುಡಿಗಳಾಗಿ ನೋಡುವ ಈ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಸರಿ? ಅಮೆರಿಕದ ಕಾನೂನುಗಳನ್ನ ದುರ್ಬಳಕೆ ಮಾಡಿಕೊಂಡು ಚೀನಿ ಸಿರಿವಂತರು ನಡೆಸಿರುವ ಈ ಪೌರತ್ವದ ಆಟದ ಹಿಂದೆ ಯಾವ ಗಂಭೀರ ಉದ್ದೇಶಗಳಿವೆ? ಚೀನಾದ ಗೇಮಿಂಗ್ ಕಂಪನಿ ಡುಯೋಯಿ ನೆಟ್ವರ್ಕ್ನ ಮುಖ್ಯಸ್ಥ ಕ್ಸು ಬೋ ಪ್ರಕರಣ ಈಗ ದಂಧೆಯ ಕರಾಳ ಮುಖವನ್ನ ಅನಾವರಣಗೊಳಿಸಿವೆ. ಸ್ವತಃ ಚೀನಾದ ಪ್ರಥಮ ತಂದೆ ಅಂತ ಕರೆಸಿಕೊಳ್ಳುವ ಕ್ಸು ಬೋ ಅಮೆರಿಕದಲ್ಲಿ ಬಾಡಿಗೆ ತಾಯ್ತನದ ಮೂಲಕ 100ಕ್ಕೂ ಹೆಚ್ಚು ಮಕ್ಕಳನ್ನ ಹೊಂದುವ ಗುರಿ ಹೊಂದಿದ್ದಾರೆ. ಅವರಿಗೆ 50 ಹೈ ಕ್ವಾಲಿಟಿ ಗಂಡು ಮಕ್ಕಳು ಬೇಕಾಗಿದ್ದಾರಂತೆ. ಅಮೆರಿಕದ ನ್ಯಾಯಾಲಯದಲ್ಲಿ ಅವರು 8 ಮಕ್ಕಳ ಪೋಷಕತ್ವದ ಹಕ್ಕುಗಳನ್ನು ಹೊಂದಿದ್ದಾರೆ ಅನ್ನೋದು ಬಹಿರಂಗವಾಗಿದೆ. ಇದು ಅತ್ಯಂತ ಸಂಘಟಿತವಾಗಿ ನಡೆಯುತ್ತೆ. ಚೀನಾದಿಂದ ವೀರ್ಯ ಅಥವಾ ಅಂಡಾಣುಗಳನ್ನ ವಿಶೇಷ ಕೊರಿಯರ್ ಮೂಲಕ ಅಮೆರಿಕಕ್ಕೆ ಕಳಿಸಲಾಗುತ್ತೆ. ಅಲ್ಲಿ IVF ಚಿಕಿತ್ಸಾಲಯಗಳು ಭ್ರೂಣವನ್ನ ಸಿದ್ಧಪಡಿಸಿ ಅಮೆರಿಕದ ಮಹಿಳೆಯರ ಗರ್ಭಕ್ಕೆ ಸೇರಿಸುತ್ತೆ. ಮಗು ಹುಟ್ಟಿದ ನಂತರ ಅದನ್ನ ಏಜೆನ್ಸಿಗಳು ನೋಡ್ಕೊಳ್ಳುತ್ತೆ ಮತ್ತು ಅಂತಿಮವಾಗಿ ಮಗುವನ್ನ ಚೀನಾಗೆ ಕಳಿಸಲಾಗುತ್ತೆ. ಒಂದು ಮಗುವಿಗೆ ಸುಮಾರು 1.7 ಕೋಟಿ ರೂಪಾಯಿಗಳಷ್ಟು ಖರ್ಚಾಗುತ್ತೆ. ಇತ್ತೀಚೆಗೆ ಕಡಿಮೆ ವೆಚ್ಚಕ್ಕಾಗಿ ಜಾರ್ಜಿಯಾ ಮತ್ತು ಉಕ್ರೇನ್ ನಂತಹ ದೇಶಗಳತ್ತಲೂ ಇವರು ಮುಖ ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಕೇಳಿಬರುವ ಟೀಕೆ ನೈತಿಕತೆಗೆ ಸಂಬಂಧಿಸಿತ್ತು. ಝೂಬೋ ಅವರಂತಹ ವ್ಯಕ್ತಿಗಳು ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸುವ ಉದ್ದೇಶ ಹೊಂದಿಲ್ಲ, ಬದಲಾಗಿ ತಮ್ಮ ಸಾಮ್ರಾಜ್ಯವನ್ನ ಆಳೋಕೆ ವಾರಸುದಾರರನ್ನ ಸೃಷ್ಟಿ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರೇ ಹೇಳಿದಂತೆ ಇದು ಪೋಷಕತ್ವದಂತೆ ಕಾಣ್ತಿಲ್ಲ, ಬದಲಾಗಿ ಒಂದು ವ್ಯಾಪಾರ ಹೂಡಿಕೆಯಂತೆ ಕಾಣ್ತಿದೆ. ಮಕ್ಕಳನ್ನ ಪ್ರೀತಿಸುವ ಬದಲು ಅವರನ್ನ ಸಂಖ್ಯೆಗಳಲ್ಲಿ ಅಳೆಯೋದು, ಗುಣಮಟ್ಟದ ಆಧಾರದ ಮೇಲೆ ಮಕ್ಕಳನ್ನ ಬೇಡೋದು ಮನುಷ್ಯತ್ವದ ಅಧಪತನವನ್ನ ಸೂಚಿಸುತ್ತೆ. ಅಲ್ಲದೆ ಅಮೆರಿಕದ ಮಹಿಳೆಯರನ್ನ ಕೇವಲ ಬಾಡಿಗೆ ಗರ್ಭಗಳಾಗಿ ಬಳಸಿಕೊಳ್ಳುವ ಈ ವ್ಯವಸ್ಥೆ ಸ್ತ್ರೀ ಶೋಷಣೆಯ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಈ ದಂಧೆಯಲ್ಲಿ ತೊಡಗಿರುವ ಏಜೆನ್ಸಿಗಳು ಮತ್ತು ಪೋಷಕರ ವಿವರಗಳು ಗೌಪ್ಯವಾಗಿರೋದ್ರಿಂದ ಯಾರು ಎಷ್ಟು ಮಕ್ಕಳನ್ನ ಪಡೆದಿದ್ದಾರೆ ಎಂಬ ಬಗ್ಗೆ ಸರ್ಕಾರಕ್ಕೂ ಸರಿಯಾದ ಮಾಹಿತಿ ಇಲ್ದಿರೋದು ಆತಂಕಕಾರಿ. ಚೀನಿ ಶ್ರೀಮಂತರು ಅಮೆರಿಕವನ್ನೇ ಯಾಕೆ ಆಯ್ಕೆ ಮಾಡಿಕೊಳ್ತಿದ್ದಾರೆ? ಇದಕ್ಕೆ ಮುಖ್ಯ ಕಾರಣ ಅಮೆರಿಕದ ಸಂವಿಧಾನದ 14ನೇ ತಿದ್ದುಪಡಿ. ಇದರ ಪ್ರಕಾರ ಅಮೆರಿಕದ ನೆಲದಲ್ಲಿ ಹುಟ್ಟುವ ಯಾವುದೇ ಮಗು ಸ್ವಯಂಚಾಲಿತವಾಗಿ ಅಮೆರಿಕದ ಪೌರತ್ವ ಪಡೆಯುತ್ತೆ. ಚೀನಾದ ಶ್ರೀಮಂತರು ಇದನ್ನ ಒಂದು ರಕ್ಷಣಾ ಕವಚವಾಗಿ ಬಳಸ್ತಿದ್ದಾರೆ. ಭವಿಷ್ಯದಲ್ಲಿ ಚೀನಾದಲ್ಲಿ ಏನಾದರೂ ರಾಜಕೀಯ ಅಥವಾ ಆರ್ಥಿಕ ಸಮಸ್ಯೆಗಳಾದ್ರೆ ತಮ್ಮ ಮಕ್ಕಳು ಅಮೆರಿಕದ ಪ್ರಜೆಗಳಾಗಿರೋದ್ರಿಂದ ಸುರಕ್ಷಿತವಾಗಿರ್ತಾರೆ ಅನ್ನೋದು ಅವರ ಲೆಕ್ಕಾಚಾರ. ಇದನ್ನ ಬರ್ತ್ ಟೂರಿಸಂ ಅಂತಾನೆ ಕರೆಯಲಾಗುತ್ತೆ. ಇದರ ಜೊತೆಗೆ ಚೀನಾದ ಹಿಂದಿನ ಒಂದು ಮಗು ನೀತಿ ಮತ್ತು ಗಂಡು ಮಗುವಿನ ಮೇಲಿನ ಸಾಂಪ್ರದಾಯಿಕ ವ್ಯಾಮೋಹವು ಇದಕ್ಕೆ ಕಾರಣ. ಚೀನಾದಲ್ಲಿ ಬಾಡಿಗೆ ತಾಯ್ತನವನ್ನ ನಿಷೇಧ ಮಾಡಿರೋದ್ರಿಂದ ಶ್ರೀಮಂತರು ಅಮೆರಿಕದ ಉದಾರ ಕಾನೂನುಗಳ ಲಾಭ ಪಡೆದಿದ್ದಾರೆ. ಆದ್ರೆ ಈಗ ಅಮೆರಿಕದಲ್ಲಿ ಇದಕ್ಕೆ ವಿರೋಧ ವ್ಯಕ್ತವಾಗ್ತಿದೆ. ಡೊನಾಲ್ಡ್ ಟ್ರಂಪ್ ಅವರಂತಹ ನಾಯಕರು ಮತ್ತು ಸೆನೆಟರ್ ರಿಕ್ ಸ್ಕಾಟ್ ಅವರು ವಿದೇಶಿಯರು ಈ ರೀತಿ ಪೌರತ್ವ ಪಡೆಯುವುದನ್ನ ತಡೆಯೋಕೆ ಕಾನೂನು ತರೋಕೆ ಮುಂದಾಗಿದ್ದಾರೆ. ಇದು ಭವಿಷ್ಯದಲ್ಲಿ ಅಮೆರಿಕ ಮತ್ತು ಚೀನಾ ನಡುವಿನ ಮತ್ತೊಂದು ಸಂಘರ್ಷದ ವಿಷಯವಾಗಬಹುದು. ಎಮ್ರಿ ಯೂನಿವರ್ಸಿಟಿಯ ಸಂಶೋಧನೆಯ ಪ್ರಕಾರ ಅಮೆರಿಕದಲ್ಲಿ ವಿದೇಶಿ ಪೋಷಕರಿಗಾಗಿ ನಡೆಯುವ ಬಾಡಿಗೆ ತಾಯ್ತನದ ಪ್ರಕ್ರಿಯೆಗಳಲ್ಲಿ 41% ಪಾಲು ಚೀನಾದ್ದೇ ಆಗಿದೆ. ಇದು ಕೇವಲ ವೈಯಕ್ತಿಕ ಆಯ್ಕೆಯ ವಿಷಯವಲ್ಲ, ಬದಲಾಗಿ 2 ದೊಡ್ಡ ಆರ್ಥಿಕ ಶಕ್ತಿಗಳ ನಡುವಿನ ಜನಸಂಖ್ಯಾ ರಾಜಕೀಯದ ಭಾಗವೂ ಹೌದು. ಅಮೆರಿಕದಲ್ಲಿ ಚೀನಿ ಶ್ರೀಮಂತರು ನಡೆಸುತ್ತಿರುವ ಈ ಬೇಬಿ ಮೇಕಿಂಗ್ ದಂಧೆ ಜಾಗತೀಕರಣದ ಒಂದು ವಿಕೃತ ಮುಖವನ್ನ ತೋರಿಸುತ್ತಿದೆ. ಹಣವಿದ್ರೆ ದೇಶದ ಗಡಿಗಳು, ಕಾನೂನುಗಳು ಮತ್ತು ನಿಸರ್ಗದ ನಿಯಮಗಳನ್ನೂ ಕೂಡ ಮೀರಿ ನಿಲ್ಲಬಹುದು ಎಂಬ ಅಹಂಕಾರ ಇಲ್ಲಿ ಎದ್ದು ಕಾಣುತ್ತೆ. ಪೋಷಕತ್ವ ಅನ್ನೋದು ಪ್ರೀತಿ ಮತ್ತು ಜವಾಬ್ದಾರಿಯ ವಿಷಯ ಆಗಬೇಕೇ ಹೊರತು ವಂಶದ ವಿಸ್ತರಣೆಗಾಗಿ ನಡೆಸುವ ಕಾರ್ಖಾನೆ ಆಗಬಾರದು. ಅಮೆರಿಕ ಸರ್ಕಾರ ಕಠಿಣ ಕಾನೂನುಗಳನ್ನು ಜಾರಿಗೆ ತರುವ ಮೂಲಕ ಪೌರತ್ವವನ್ನ ಮಾರಾಟದ ವಸ್ತುವಾಗದಂತೆ ತಡಿಬೇಕಿದೆ. ಇಲ್ಲದೇ ಇದ್ರೆ ಭವಿಷ್ಯದಲ್ಲಿ ಮನುಷ್ಯ ಸಂಬಂಧಗಳು ಕೇವಲ ವಾಣಿಜ್ಯ ಒಪ್ಪಂದಗಳಾಗಿ ಬದಲಾಗುವ ಅಪಾಯವಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.